ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಪ್ರತಿ ವರ್ಷ ನಾವು ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಪೌರ ಕಾರ್ಮಿಕರು ಯಾವತ್ತು ಮಳೆ ಗಾಳಿ ಬಿಸಿಲು ಅಂದೆ ತಮ್ಮ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಯಾವತ್ತು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಕಾರ್ಯ ಒಂದು ಶ್ರೇಷ್ಠವಾದದ್ದು, ಅದು ಅನನ್ಯವಾದದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಆರೋಗ್ಯವಾಗಿ, ಇವತ್ತು ನಮ್ಮ ಊರಿನ ಜನತೆ ಆರೋಗ್ಯವಾಗಿದೆ ಅಂತಂದ್ರ ಅದಕ್ಕ ಕಾರಣನ ನಮ್ಮ ಪೌರ ಕಾರ್ಮಿಕರು. ಅದನ್ನ ನಾನು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರ ಇವತ್ತು ನಮ್ಮ ಸಮಾಜ ಆರೋಗ್ಯವಾಗಿರ್ಬೇಕು ಅಂತಂದ್ರ ಇವತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ, ವಾತಾವರಣವನ್ನ ಸ್ವಚ್ಛವಾಗಿಡ್ಬೇಕು. ಮೊದಲ ಆದ್ಯತೆಯನ್ನ ನಾವು ಸ್ವಚ್ಛತೆಗೆ ಕೊಡಬೇಕು. ಅಂದಾಗ ಮಾತ್ರ ನಮಗೆ ಯಾವುದು ಇದು ಮಾಡಿದಾರಪ್ಪ ಅಂತಂದ್ರೆ ನಿಮ್ಮ ಆರೋಗ್ಯ ಮುಖ್ಯ ನಮ್ಗೆ. ಅದಕ್ಕಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನಮ್ಮ ಪಟ್ಟಣವನ್ನು ಸ್ವಚ್ಛವಾಗಿ ಇಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪೌರ ಕಾರ್ಮಿಕರು ಹಿಂದೊಂದು ದಿವಸ ಇತ್ತು, ಇದೀಗ ತತ್ರಾಣಿ ಮೇಡಮ್ ಅವರು ಹೇಳಿದ್ರು, ಪೌರ ಕಾರ್ಮಿಕರ ಮಕ್ಕಳಾಗಿನೇ ಒಂದು ಪರಂಪರೆ ನಡೆದು ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ವಿಶೇಷವಾಗಿ ರಾಜ್ಯಾದ್ಯಂತ ಎಜುಕೇಶನ್ ತಗೊಂಡು ಕೆಲವೊಂದು ಸರ್ಕಾರದಿಂದ ಬರುವಂತಹ ಸ್ಕಾಲರ್ಶಿಪ್ಗಳನ್ನು ತಗೊಂಡು ಅವನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದೇ ತರನಾಗಿ ನೀವು ಅಮೀನ್ಗಢದಲ್ಲಿರುವಂತಹ ನನ್ನೆಲ್ಲ ಪೌರ ಕಾರ್ಮಿಕರ ತಂದೆ ಹಾಗೂ ತಾಯಂದ್ರಿಗೆ, ಅಣ್ಣ ತಮ್ಮಂದರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಪೌರ ಕಾರ್ಮಿಕರ ಆಗಿರಿ. ಹೌದಾ? ಪೌರ ಕಾರ್ಮಿಕರ ಹುದ್ದೆ ಅಂತ ಅನ್ನೋದು ಅಷ್ಟು ಸಣ್ಣದಲ್ಲ. ಈ ಚೀಫ್ ಆಫೀಸರ್ ಆಗಿರ್ಬೋದು, ನನಗೆ ಕೆಳಗಿನ ಸಿಬ್ಬಂದಿ ಹುದ್ದೆನೆ. ನಾನು ಅಲ್ಲಿ ಆ ಚೀಫ್ ಆಫೀಸರ್ ನಿರ್ವಹಣೆ ಮಾಡ್ಬೇಕಾದ್ರೂ ಸಹಿತ ನಂದೇ ಆದ ಜವಾಬ್ದಾರಿ ಐತಿ. ನೀವು ಪೌರ ಕಾರ್ಮಿಕರು